ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಂ ಮುನಿ ಆಯಂಚ ಮಧ್ವಮಾಚಾರ್ಯ ಮುಖ್ಯಮಾಶ್ರಯೇ. ಅಧ್ಯಕ್ಷೀಯ ಚುನಾವಣೆ ಈ ಭಾನುವಾರ 13/4/2025 ನಿಗದಿಯಾಗಿದೆ. ಅಧ್ಯಕ್ಷೀಯ ಅಭ್ಯರ್ಥಿ ಶ್ರೀ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಅವರು ಹಾಗೂ ದಕ್ಷಿಣ ಜಿಲ್ಲಾ ಅಭ್ಯರ್ಥಿಗಳು 4 ಜನ ಇದ್ದಾರೆ. ಅದರಲ್ಲಿ ಮೊದಲನೆಯವರು ಕ್ರಮ ಸಂಖ್ಯೆ 3 ಪವಮಾನ DV, ಕ್ರಮ ಸಂಖ್ಯೆ 4 ರವಿಕುಮಾರ್ R, ಕ್ರಮ ಸಂಖ್ಯೆ 8 ಶ್ರೀಮತಿ ಶಶಿಕಲಾ BA, ಕ್ರಮ ಸಂಖ್ಯೆ 10 ಸುನಿಲ್ ವೆಂಕಟಸುಬ್ಬಯ್ಯ ಲಕ್ಯ. ಈ 5 ಜನ ಅಭ್ಯರ್ಥಿಗಳನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರೂ ಆಗಿರುವ ಹಾಲಿ ಅಧ್ಯಕ್ಷರೂ ಆಗಿರುವ ಶ್ರೀ ಅಶೋಕ್ ಹಾರನಹಳ್ಳಿಯವರು ಸೂಚಿಸಿ ಬೆಂಬಲಿಸಿ ಅಹರ್ನಿಶಿ ಅವರ ಗೆಲುವಿಗೆ ಶ್ರಮಿಸುತ್ತಿದ್ದಾರೆ. ಇವರೇ ಯಾಕೆ ಗೆಲ್ಲಬೇಕು ಅಂತ? ಒಳ್ಳೆಯ ಪ್ರಶ್ನೆ. ಯಾಕೆ ಅಂದರೆ ಇವರ ಹಿಂದಿನ ಅವಧಿಯಲ್ಲಿ ಶ್ರೀ ಅಶೋಕ್ ಹಾರನಹಳ್ಳಿಯವರು ಪಾರದರ್ಶಕತೆ, ನಿಸ್ವಾರ್ಥತೆ, ಮಹಿಳಾ ಸಬಲೀಕರಣ, ಯುವಕರಿಗೆ ಪ್ರೋತ್ಸಾಹ ಈ ಕಾರ್ಯಕ್ರಮಗಳನ್ನು ನಿರರ್ಗಳವಾಗಿ ನಿರಂತರವಾಗಿ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಮಹಾಸಭಾದ ಧ್ಯೇಯೋದ್ದೇಶಗಳಾದ ಸಂಸ್ಕಾರ, ಸಂಘಟನೆ, ಸ್ವಾವಲಂಬನೆ, ಸಂಸ್ಕಾರ, ಬ್ರಾಹ್ಮಣ್ಯ, ಬ್ರಾಹ್ಮಣಿಕೆ ಬಗ್ಗೆ ನಮ್ಮ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಆಗಿರ್ತಕ್ಕಂಥ ಅಶೋಕ್ ಹಾರನಹಳ್ಳಿಯವರು ಸಂಘಟನಾಪೂರ್ವಕವಾಗಿ ಇಡೀ ರಾಜ್ಯದಾದ್ಯಂತ 1,00,000 ಕಿಲೋಮೀಟರ್ ಕ್ರಮಿಸಿ ತಮ್ಮ ಸ್ವಂತ ಖರ್ಚಿನಲ್ಲಿ ಜಿಲ್ಲಾ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧಿಕಾರಿಗಳು ಪದಾಧಿಕಾರಿಗಳನ್ನು ಒಗ್ಗೂಡಿಸಿ ಇದರ ತತ್ಸಂಬಂಧವಾಗಿ ಮೊದಲನೆಯ ಪ್ರತಿಫಲವನ್ನು ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಅದು ಮಹಿಳಾ ಸಬಲೀಕರಣ ತತ್ಸಂಬಂಧವಾಗಿ ಅಭಿಜಾತೆ ಮಹಿಳಾ ಸಮ್ಮೇಳನವನ್ನು ಶಂಕರಮಠ ಶಂಕರಪುರಂ ಆವರಣದಲ್ಲಿ ನೆರವೇರಿಸಿ ಒಗ್ಗೂಡಿಸಿ ಮಹಿಳಾ ಇಡೀ ಸಮೂಹವನ್ನು ಒಂದು ಮುಖ್ಯ ವಾಹಿನಿಗೆ ತಂದು ಅವರ ಒಂದು ಪ್ರದರ್ಶನವನ್ನು, ಅವರಿಗೆ ಸ್ತ್ರೀ ಶಕ್ತಿಯನ್ನು ಕೊಟ್ಟು ಅವರಿಂದ ಸಮುದಾಯಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡುವುದಕ್ಕೆ ಅನುವು ಮಾಡಿದ್ದಾರೆ. ಅದಲ್ಲದೆ ಶ್ರೀ ಅಶೋಕ್ ಹಾರನಹಳ್ಳಿಯವರು ಪದಗ್ರಹಣ ಮಾಡಿದಾಗ 47 ವರ್ಷದ ಸದಸ್ಯರ ಸಂಖ್ಯೆ ಆಸುಪಾಸು 42-43 ಸಾವಿರದಲ್ಲಿತ್ತು. ಈಗ ಅವರ ಅವಧಿ ಮುಗಿಯುವ ಅಷ್ಟೊತ್ತಿಗೆ 72-74 ಸಾವಿರದ ಅಂಚಿಗೆ ತಂದಿಟ್ಟಿದ್ದಾರೆ. ಅಂದರೆ 47 ವರ್ಷದಲ್ಲಿ 42 ಸಾವಿರ, 3 ವರ್ಷದಲ್ಲಿ 30 ಸಾವಿರ ಸದಸ್ಯರ ಒಂದು ಸಂಘಟನೆಯನ್ನು ಮಾಡಿದ್ದಾರೆ. ಇದು ಅಶೋಕ್ ಹಾರನಹಳ್ಳಿಯವರ ಸಮರ್ಥ ನಾಯಕತ್ವದಿಂದ ಹಾಗೂ ಸಂಘಟನಾತ್ಮಕ ಶಕ್ತಿಯಿಂದ ಇದು ನೆರವೇರಿದೆ. ಇವಾಗ ತುಂಬ ಜನ ಕೇಳೋದು ಅಶೋಕ್ ಹಾರನಹಳ್ಳಿ ಮತ್ತೆ ನಿಂತ್ಕೋಬೋದಲ್ವ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಿದ್ದಾರೆ. ಅದು ನೀವು ಕೇಳ್ತಾರೆ ತುಂಬ ಸಮಂಜಸವಾಗಿದೆ. ಅವರು ತಮ್ಮ ನಿಸ್ವಾರ್ಥತೆ ಮೆರೆದು ಅವರಿಗೆ ಅವಕಾಶವಿದ್ದರೂ ಅವರ ಅವಧಿಯನ್ನು ಮುಂದುವರಿಸಲು ಎಲ್ಲ ಕಾನೂನು ಪ್ರಕಾರ, ಮಹಾಸಭಾ ಕಾನೂನು ಪ್ರಕಾರ ಅಥವಾ ಬೈಲಾ ಪ್ರಕಾರ ಅವಕಾಶವಿದ್ದರೂ ಅವರ ಅವಧಿಯನ್ನು 3 ವರ್ಷಕ್ಕೆ ಮೊಟಕುಗೊಳಿಸಿ ಸರ್ವ ಸದಸ್ಯರ ಸಭೆಯನ್ನು ಕರೆದು 5 ವರ್ಷದ ಅವಧಿ ಮುಂದಿನ ಅಧ್ಯಕ್ಷರು ಆಗುವುದಕ್ಕೆ ಅನುವು ಮಾಡಲು ನಿರ್ಣಯವನ್ನು ಮಂಡಿಸಿ ಸದಸ್ಯರ ಜೊತೆ ಸಮಾಲೋಚನೆ ಮಾಡಿ ಚರ್ಚಿಸಿ ನಿರ್ಧರಿಸಿ ಅದನ್ನು 5 ವರ್ಷಕ್ಕೆ ತಂದು ಅದನ್ನು ಬೇರೆಯವರು ಅಧ್ಯಕ್ಷರಾಗಿ ನಿರ್ವಹಿಸಲಿ. ಅಂದರೆ ನಮ್ಮ ಮಹಾಸಭಾದ ಸರ್ವಾಂಗೀಣ ಅಭಿವೃದ್ಧಿಗೆ ಮೊದಲು 47 ವರ್ಷ ಬರೀ ಈ ಅಧ್ಯಕ್ಷೀಯ ಒಂದು ಸ್ಥಾನ ಅಥವಾ ಜವಾಬ್ದಾರಿ ನಗರಕ್ಕೆ, ಅಂದರೆ ಬೆಂಗಳೂರು ನಗರಕ್ಕೆ ಸೀಮಿತವಾಗಿತ್ತು. ಅದನ್ನು ಹಾಲಿ ಅಧ್ಯಕ್ಷರು ಅದಕ್ಕೆ ನಾಂದಿ ಹಾಡಿ ಇತಿಶ್ರೀ ಹಾಡಿ ಇಡೀ ರಾಜ್ಯದಾದ್ಯಂತ ಪ್ರತಿಭಾನ್ವಿತ ವ್ಯಕ್ತಿಗಳು ಹಾಗೂ ನಾಯಕರುಗಳನ್ನು ಅವಕಾಶ ಕೊಟ್ಟು ಅವರ ಸೇವೆಯನ್ನು ಸಮುದಾಯಕ್ಕೆ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಹೀಗಾಗಿ ಅವರು ಮತಯಾಚನೆ ಮಾಡಲು ಸಮರ್ಥರಿದ್ದಾರೆ ಅನ್ನುವುದು ನಮ್ಮ ಆಸೆ. ಏನಂತೀರಿ? ಭಾನುಪ್ರಕಾಶ್ ಅವರ ಬಗ್ಗೆ ಏನು ಹೇಳ್ತೀರಿ? ಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ಮೂಲತಃ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಅವರು ವೈದಿಕ ಧರ್ಮವೃತ್ತಿಯವರು. ಅವರು 30 ವರ್ಷಗಳು ಅಂದರೆ ಕಳೆದ 3 ದಶಕಗಳಿಂದಲೂ ವೇದಾಧ್ಯಯನ ಮಾಡಿ ವೈದಿಕ ಸೇವೆಯನ್ನು ನಮ್ಮ ಸಮುದಾಯಕ್ಕೆ ಅಲ್ಲದೆ ಇಡೀ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅದಲ್ಲದೆ ಅವರು ವಿದ್ಯಾ ವಾಚಸ್ಪತಿಗಳು, ಆಮೇಲೆ ಕರ್ನಾಟಕ ಪುರೋಹಿತ್ ಪರಿಷತ್ತಿನ ಹಿತಚಿಂತಕರು, ತ್ರಿಮತಸ್ಥ ಬ್ರಾಹ್ಮಣರ ಕ್ಷೇಮಚಿಂತಕರು, ನಾಯಕರು. ಅದಲ್ಲದೆ ಅವರು 3 ದಶಕಗಳಲ್ಲಿ ವಾಣಿಜ್ಯ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳನ್ನು ನಡೆಸಿ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಲಾಭದಾಯಕ ದಾರಿಯಲ್ಲಿ ತಂದು, ಅದಲ್ಲದೆ ಅವರು 7 ಬಾರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷರಾಗಿ 7 ಬಾರಿ
ಆಡಳಿತ ಮಂಡಳಿಯವರ ಜೊತೆ ಕೆಲಸವನ್ನು ಮಾಡಿ ಸೇವೆಯನ್ನು ಸಲ್ಲಿಸಿ ತ್ರಿಮತಸ್ಥ ವಿಪ್ರರಿಗೆ ಆಡಳಿತ ಮಂಡಳದ ಅನುಭವವನ್ನೂ ಹೊಂದಿದ್ದಾರೆ. ಹಾಗೂ ಅವರು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಇದ್ದ ಅವಕಾಶದಲ್ಲಿ ಯಜ್ಞಯಾದಿಗಳು ಹಾಗೂ ಧರ್ಮ ಕಾರ್ಯಗಳು ಹಾಗೂ ಸಮಾಜ ಚಿಂತಕರು ಹಾಗೂ ವಿದ್ಯಾರ್ಜನೆ, ವಿದ್ಯಾನಿಧಿ, ವಿದ್ಯಾ ಪುರಸ್ಕಾರ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ನಾಯಕತ್ವದ ಒಂದು ಅನುಭವ ಹೊಂದಿದ್ದಾರೆ. ಹಾಗಾಗಿ ಅವರು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಪದವಿಗೆ ಅರ್ಹರಾಗಿದ್ದಾರೆ ಅನ್ನುವುದು ನಮ್ಮ ಅನಿಸಿಕೆ, ಅಭಿಪ್ರಾಯ. ಇದೆಲ್ಲ ಸಂಖ್ಯಾದ ಆಧಾರಿತ ಮೇಲೆ. ಯಾರು ಗೆಲ್ಬೋದು ಸರ್ ನಿಮ್ಗೆ ಗೊತ್ತಿರೋ ಹಾಗೆ? ಇದು ಪ್ರಜಾಪ್ರಭುತ್ವ, ಇದು ಒಂದು ಅಧ್ಯಕ್ಷೀಯ ಚುನಾವಣೆ, ಇದು ಒಂದು ಎಲ್ಲ ಸಂಸ್ಥೆಗಳಲ್ಲಿ ನಡೆಯುವ ಹಾಗೆ ಇದು ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಈಗ ನಾವು ಇಡೀ ರಾಜ್ಯದಾದ್ಯಂತ ನಾವು ಕ್ರಮಿಸುತ್ತಿದ್ದೇವೆ. ಹಾಗೂ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವು ಚುನಾವಣೆ ಪ್ರಯುಕ್ತ ನಾವು ಪ್ರಯಾಣ ಮಾಡುತ್ತಿರುವಾಗ ನಮಗೆ ಸಿಕ್ಕಿರ್ತಕ್ಕಂಥ ಲಭ್ಯ ಶ್ರೀ ಭಾನುಪ್ರಕಾಶ್ ಶರ್ಮಾ ಹಾಗೂ ತಂಡದವರು ಯಾವುದೇ ತೊಂದರೆ ಇಲ್ಲದೆ ಪ್ರಚಂಡ ಬಹುಮತದಿಂದ ಗೆಲ್ಲುವ ಎಲ್ಲ ಸನ್ನಿವೇಶಗಳೂ ನಿರ್ಮಾಣವಾಗಿವೆ. ಹೀಗೆ ನಾವು ಹೇಳುವುದಿಷ್ಟೇ, ಶ್ರೀ ಅಶೋಕ ಹಾರನಹಳ್ಳಿಯವರು ಪದಗ್ರಹಣ ಮಾಡಿದ್ದಾಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಿಧಿ 3,75,00,000 ಇತ್ತು. 3,75,00,000 ಇತ್ತು. ಅವರು ಕೇವಲ 3 ವರ್ಷದಲ್ಲಿ ಈ ನಿಧಿಯ ಮೊತ್ತವನ್ನು 7,75,00,000ಕ್ಕೆ ಕೊಂಡೊಯ್ದಿದ್ದಾರೆ. 7,75,00,000ಕ್ಕೆ ಕೊಂಡೊಯ್ದಿದ್ದಾರೆ. ಇದಲ್ಲದೆ ಅಶೋಕ ಹಾರನಹಳ್ಳಿ ಹಾಲಿ ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ತಮ್ಮ ಸ್ವಂತ ಖರ್ಚಿನಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಗಾಯತ್ರಿ ಭವನವನ್ನು ಪುನರುಜ್ಜೀವನಗೊಳಿಸಿದ್ದಾರೆ, ಜೀರ್ಣೋದ್ಧಾರಗೊಳಿಸಿದ್ದಾರೆ. ಹಾಗೂ ವಿದ್ಯಾರ್ಥಿನಿಯರ ವಸತಿ ನಿಲಯವನ್ನು ಬಹಳ ಶಿಥಿಲಾಸ್ಥಿತಿಯಲ್ಲಿದ್ದನ್ನು ಬಹಳ ಉತ್ತಮ ಸ್ಥಿತಿಗೆ ತಂದು ಅಲ್ಲಿ ಈಗ ವಿದ್ಯಾರ್ಜನೆ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅದನ್ನು ಉತ್ತಮ ಶ್ರೇಣಿಗೆ ಕೊಂಡೊಯ್ದಿದ್ದಾರೆ. ಅದಲ್ಲದೆ 11ನೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವಿಶ್ವಾಮಿತ್ರ ಸಮ್ಮೇಳನವನ್ನು ಬೆಂಗಳೂರಿನ ಅರಮನೆ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ನೆರವೇರಿಸಿ 3 ದಿನ 1.5 ಲಕ್ಷ ಜನ ಭೇಟಿ ಕೊಟ್ಟು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ವಿಚಾರ ವಿನಿಮಯ ಮಾಡಿ ತಮ್ಮ ಸಮುದಾಯವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಬಹಳ ದೊಡ್ಡ ಬುನಾದಿ ಅಥವಾ ಒಂದು ಕಟ್ಟಡ ನಿರ್ಮಾಣಕ್ಕೆ ನಾವು ಏನು ಮೊದಲು ಕಾರ್ಯಕ್ರಮ ಶುರು ಮಾಡ್ತೀವಿ, ಪಾಯವನ್ನು ಹಾಕಬೇಕು, ಆ ಕಾರ್ಯಕ್ರಮವನ್ನು ಮಾಡಿ ಅತ್ಯದ್ಭುತ ಕಾರ್ಯಕ್ರಮವನ್ನು ಮಾಡಲು ಅಶೋಕ್ ಹಾರನಹಳ್ಳಿಯವರು ಅನುವು ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ಸಂಘಟನಾತ್ಮಕ ಪ್ರತೀಕಗೋಸ್ಕರ 50 ವರ್ಷ ತುಂಬಿರುವ ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಲಿ ಅಧ್ಯಕ್ಷರು ಆಗಿರುವ ಶ್ರೀ ಅಶೋಕ್ ಹಾರನಹಳ್ಳಿಯವರು ಶೃಂಗೇರಿ ಕಿರಿಯ ಗುರುಗಳಾದ ಶ್ರೀ ವಿಧುಶೇಖರ ಭಾರತಿಯವರ ಅಮೃತ ಹಸ್ತದಿಂದ ಅಮೃತ ಭವನ ಎನ್ನುವ ನೂತನ ಕಟ್ಟಡವನ್ನು ನಿರ್ಮಿಸಲು ಶಿಲಾನ್ಯಾಸವನ್ನು ಮಾಡಿದ್ದಾರೆ. ಈಗ ಮುಂದಿನ ಅಧ್ಯಕ್ಷೀಯ ಅಭ್ಯರ್ಥಿ ಬರುವವರು ಅದನ್ನು ಕೈಗೆತ್ತಿಕೊಂಡು ಅದನ್ನು ಉದ್ಘಾಟನಾ ಹಂತಕ್ಕೆ ಕೊಂಡೊಯ್ಯುವುದು ತುಂಬ ಸುಲಭದ ಕಾರ್ಯವಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಇತರೆ ಮತದಾರರಿಗೆ ಇದಕ್ಕೆ ಓಟ್ ಹಾಕಿ ಅಂತ ಹೇಳ್ತೀರಾ? ನಾವು ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ನಾವು ಮುಂದಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ನಮಗೆ ತ್ರಿಮತಸ್ಥ ವಿಪ್ರರ ಆಶೀರ್ವಾದ ಹಾಗೂ ಅವರ ಮತದಾನ ಅವಶ್ಯಕ. ಮತದಾನ ಬಹಳ ಒಂದು ಸುವರ್ಣ ಅವಕಾಶ. ಸರ್ವ ಸದಸ್ಯರಿಗೆ, ಆಜೀವ ಸದಸ್ಯರಿಗೆ ತಮ್ಮ ಹಕ್ಕನ್ನು ಚಲಾಯಿಸಲು ಒಂದು ಅಭೂತಪೂರ್ವವಾದ ಸಮಯ. ಈ ಸಮಯದಲ್ಲಿ ಅವರು ಸಕಾರಾತ್ಮಕವಾಗಿ ಹಾಲಿ ಅಧ್ಯಕ್ಷರು ಶ್ರೀ ಅಶೋಕ್ ಹಾರನಹಳ್ಳಿ ಅವರು ಸೂಚಿಸಿರುವ ಹಾಗೂ ಬೆಂಬಲಿಸಿರುವ ಶ್ರೀ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಹಾಗೂ ತಂಡದವರಿಗೆ ಮತವನ್ನು ಹಾಕುವುದರಿಂದ ಅವರು ಮಾಡಿ ತಂದಿಟ್ಟಿರುವ ಕೆಲವು ಕಾರ್ಯಗಳು ಅಪೂರ್ಣವಾಗಿರುವುದನ್ನು ಪೂರ್ಣಗೊಳಿಸಲು ಈ ಮುಂದೆ ಬರುವ ಅಶೋಕ್ ಹಾರನಹಳ್ಳಿ ಅವರು ಬೆಂಬಲಿಸಿ ಸೂಚಿಸಿರುವ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟರೆ ಅದನ್ನು ಇನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಬಹಳ ಅತ್ಯಮೂಲ್ಯವಾದ ಅನುವು ಆಗುತ್ತದೆ. ಈ ಸಂದರ್ಭದಿಂದ ನಾವು ಮತಯಾಚನೆಯನ್ನು ಅಶೋಕ್ ಹಾರನಹಳ್ಳಿ ಅವರು ಬೆಂಬಲಿಸಿ ಸೂಚಿಸಿರುವ ವೇದಮೂರ್ತಿ ಶ್ರೀ ಭಾನುಪ್ರಕಾಶ್ ಶರ್ಮಾ ಹಾಗೂ ತಂಡದವರಿಗೆ ಮತವನ್ನು ಯಾಚಿಸಲು ಪ್ರಾರ್ಥಿಸುತ್ತೇವೆ. ಏನಂತ